ಅಮ್ಮ ಅಪ್ಪನ ಫ್ರೆಂಡ್ಸ್ ಎಷ್ಟು ಒಳ್ಳೆಯವರಲ್ಲ. 50 ವರ್ಷ ಆದ್ರೂ ಎಷ್ಟು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವನ್ ಬರ್ತಡೇ ಮಾಡ್ರೆಷ್ಟು ಬಿಟ್ರೆಷ್ಟು. ಎಣ್ಣೆ ಇಲ್ಲ ಅಂದ್ರೆ ತಲೆ ಸುತ್ತು ವಾಮಿಟ್ ಬಂದ್ಬಿಡುತ್ತೆ ನೋಡು. ಇವತ್ತು ನಿಮ್ಮ ಅಪ್ಪನ ಬರ್ತಡೇನ ವಿಡಿಯೋ ಮಾಡಿ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹಾಕ್ತೀನಿ ಕಣೆ. ಆಮೇಲೆ ಫೇಸ್ಬುಕ್ ಅಲ್ಲಿ ನಿಮ್ಮ ಅಪ್ಪನ ಫೇಸೇ ನೋಡ್ತಾ ಇರ್ಬೇಕು. ಟ್ಯಾಗ್ಲೈನ್ ಅಲ್ಲಿ ಸ್ಪಾನ್ಸರ್ ಬೈ ಗಂಡನ್ ಫ್ರೆಂಡ್ಸ್ ಅಂತ ಟ್ಯಾಗ್ಲೈನ್ ಹಾಕ್ತಾರೆ ಕಣೆ. ಇವಾಗ ನಾನ್ ನಿಮ್ ಬಗ್ಗೆ ಗಮನ ಕೊಡ್ಲಾ ಇಲ್ಲ ಡ್ಯಾಡಿ ಬರ್ತ್ಡೇ ಸೆಲೆಬ್ರೇಷನ್ ಬಗ್ಗೆ ಗಮನ ಕೊಡ್ಬೇಕಾ? ಮೊದಲು ನನ್ನ ಬಗ್ಗೆ ಗಮನ ಕೊಡ್ರಿ, ನಿಮ್ಮ ಅಪ್ಪನ ಬಗ್ಗೆ ಆಮೇಲೆ ಗಮನ ಕೊಡ್ರಿ. ಅವ್ರು ಯಾಕೆ ಹಾಕಿರ್ಸ್ತಿದ್ದಾರೆ? ಮೈ ಕೈ ನೋವಾಗ ನಾನು ವೈನ್ ಕುಡಿತೀನಿ, ತಲೆನೋವಾಗ ವಿಸ್ಕಿ ಕುಡಿತೀನಿ, ಜ್ವರಕ್ಕ ಬಿಯರ್ ಕುಡಿತೀನಿ, ಮನ್ಸ ಬೇಜಾರಾದಾಗ ಮಾತ್ರ ನಾನು ಆ ಡ್ರಿಂಕ್ಸ್ ಕುಡಿಯೋದು. ನನ್ ಮಕ್ಕಳ್ರ ಮಾನ ಮರ್ಯಾದೆ ಕಳೆದು ಬಿಡ್ತೀನಿ. ಎಲ್ಲ ಮುಚ್ಕೊಂಡು ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇವನ್ ಬರ್ತಾರೆ ಬ್ರೇಕೌಟ್ ಸಾಂಗ್ ಹೇಳ್ತೀನಿ ನಾನು. ಬರ್ತಡೇ ಸಂಗೇನು ಹೇಳೋ. ಹೇಗೆ ಮರೆಯಾಲಿ ಆನಂದ ಅಣ್ಣ ನಿಮ್ಮ ಅಯ್ಯೋ ಮರೆಸಿ ಮಣ್ಣಿನ ಒಳಗೆ ಸಾವಿನ ಗೀತೆ ಆಡ್ತಿದ್ಯಲ್ಲೋ. ಲೇ ಈ ಸರಿನಾದ್ರೂ ನಾನು ಬರ್ತಡೇ ಮಾಡ್ರಲೇ, ನಂದು ಚೆನ್ನ ಬರ್ತಡೇ ಮಾಡ್ರೋ. ಅದೇನು ಇಂಪಾರ್ಟೆಂಟಾ?